ಹಲೋ ಎವ್ರಿವನ್, ವೆಲ್ಕಮ್ ಟು ಕಿಡ್ಸ್ಕೋಸ್ ಖುಷಿ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ವರ್ಗ ಸಂಖ್ಯೆಗಳನ್ನ ಕಂಡುಹಿಡಿಯುವಂಥ ಸುಲಭ ವಿಧಾನದ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಿಮಗೆ 1ರಿಂದ 10ರವರೆಗೆ ಟೇಬಲ್ಸ್ ಬರ್ತಾ ಇದ್ರೆ, ಅಂದರೆ ಮಗ್ಗಿಗಳು ಬರ್ತಾ ಇದ್ರೆ, ನೀವು ಈಸಿಯಾಗಿ 1ರಿಂದ 10ರವರೆಗಿನ ಒಂದು ವರ್ಗ ಸಂಖ್ಯೆಗಳನ್ನ ಕಂಡುಹಿಡಿಯಬಹುದು. ಆದರೆ 10ರ ಮೇಲಿನ ವರ್ಗ ಸಂಖ್ಯೆಗಳನ್ನ ಯಾವ ರೀತಿ ಕಂಡುಹಿಡಿತೀರಾ ಅಂದರೆ, ಇವಾಗ 10ರ ಮೇಲಿನ ಅಂದರೆ ಇವಾಗ 11 × 11 ಕೊಡ್ತಾರೆ. ಸೊ ಇದನ್ನು ಯಾವ ರೀತಿ ಮಾಡಬೇಕು, ಅದೇ ರೀತಿ 12 × 12 ಇಂತಹ ಒಂದು ವರ್ಗ ಸಂಖ್ಯೆಗಳನ್ನ ಕೊಟ್ಟರೆ ಸೊ ನಿಮಗೆ ಡಿಫಿಕಲ್ಟ್ ಆಗುತ್ತೆ. ಸೊ ಇದಕ್ಕೆ ಒಂದು ಸಿಂಪಲ್ ಟ್ರಿಕ್ಸ್ ಇದೆ, ಅದನ್ನು ಯಾವ ರೀತಿ ಕಂಡುಹಿಡಿಯೋದು ಅನ್ನೋಂಥದ್ದು ನೋಡೋಣ. ಸೊ ಮೊದಲನೇದಾಗಿ ನಾವು ಇವಾಗ 1ರಿಂದ 10ರವರೆಗಿನ ವರ್ಗ ಸಂಖ್ಯೆಗಳನ್ನ ಕಂಡುಹಿಡಿದು ಸೊ ನಂತರ ಈ ಒಂದು ಸಂಖ್ಯೆಗಳ ವರ್ಗ ಸಂಖ್ಯೆಗಳನ್ನ ಕಂಡುಹಿಡಿಯೋಣ. ಸೊ ಇವಾಗ ಸಂಖ್ಯೆಗಳು ಮತ್ತು ವರ್ಗ ಸಂಖ್ಯೆಗಳಂತ ಬರ್ಕೊಳ್ಳೋಣ. ಸಂಖ್ಯೆಗಳು, ವರ್ಗ ಸಂಖ್ಯೆಗಳು. ಸೊ ಇವಾಗ 1ರ ವರ್ಗ ಸಂಖ್ಯೆ, ಸೊ ಇದನ್ನು ಯಾವ ರೀತಿ ಬರೀತೀರಾ, 1 × 1 ಅಂತ ಅಂದರೆ 1 ಆಗುತ್ತೆ. ಹಾಗೆ 2ರ ವರ್ಗ ಸಂಖ್ಯೆ 2 × 2 4 ಆಗುತ್ತೆ. 3ರ ವರ್ಗ ಸಂಖ್ಯೆ 3 × 3 9, 4 × 4 16. ಹಾಗೆ 5ರ ವರ್ಗ ಸಂಖ್ಯೆ 5 × 5 25 ಆಗುತ್ತೆ. ಹಾಗೆ 6ರ ವರ್ಗ ಸಂಖ್ಯೆ, ಸೊ 6 × 6 36, 7 × 7 49 ಆಗುತ್ತೆ. ಹಾಗೆ 8ರ ವರ್ಗ ಸಂಖ್ಯೆ 8 × 8 ಬರೆದ್ರೆ 64 ಆಗುತ್ತೆ. 9ರ ವರ್ಗ ಸಂಖ್ಯೆ 9 × 9 81 ಆಗುತ್ತೆ. ಹಾಗೆ 10ರ ವರ್ಗ ಸಂಖ್ಯೆ 10 × 10 ಬರೆದ್ರೆ 100 ಆಗುತ್ತೆ. ಇಲ್ಲಿಯವರೆಗೆ ಏನಿರುತ್ತೆ, ಈಸಿ ಆಗಿರುತ್ತೆ. ಆದರೆ ಇವಾಗ ಈ 11ರ ವರ್ಗ ಸಂಖ್ಯೆ ಬರೀಬೇಕು ಅಂದರೆ ಅದನ್ನು ಹೇಗೆ ಬರೀತೀರಾ, 11 × 11 ಮಾಡ್ಕೊಳ್ತೀರಾ. ಸೊ ಇದು ಡಿಫಿಕಲ್ಟ್ ಅನಿಸುತ್ತೆ. ಸೊ ಈ ರೀತಿ ಮಾಡಬೇಕಾದ್ರೆ ಸೊ ಇವಾಗ ನಿಮ್ಗೆ ಮಗ್ಗಿಯಲ್ಲಿ 11 × 10 ಸೊ 110 ಆಗುತ್ತೆ. ಸೊ ಇವೆಲ್ಲವೂ ಈಸಿ ಆಗಿರುತ್ತೆ. ಯಾವುದೇ ಒಂದು ಸಂಖ್ಯೆನ ನೀವು ಇವಾಗ 12 × 10 ಮಾಡಿದ್ರೆ ಸೊ 120 ಬರುತ್ತೆ. ಅದೇ ರೀತಿ 13 ಬರೆದ್ರೆ ಸೊ 1 0 ಆ್ಯಡ್ ಮಾಡ್ಕೊಳ್ತೀರಾ, ಅಂದರೆ 10ರಿಂದ ಇಲ್ಲಿ ಗುಣಿಸಿದಾಗ ನೀವು ಈ 13ಕ್ಕೆ 1 0 ಆ್ಯಡ್ ಮಾಡಿಕೊಂಡ್ರೆ 130 ಆಗುತ್ತೆ. ಅದೇ ರೀತಿ 14ಕ್ಕೆ ಇವಾಗ 10ರಿಂದ ಗುಣಿಸಿದ್ರೆ ಈ 14ಕ್ಕೆ 1 0 ಆ್ಯಡ್ ಮಾಡ್ಕೊಳ್ತೀರಾ, 140 ಆಗುತ್ತೆ. 15ಕ್ಕೆ 10 ಆ್ಯಡ್ ಮಾಡಿಕೊಂಡ್ರೆ 150 ಆಗುತ್ತೆ. ಸೊ ಇಲ್ಲಿ 16 × 10 ಸೊ ದಿಸ್ ಇಸ್ 160, 160 ಆಗುತ್ತೆ. ಈ ಥರ ಈಸಿಯಾಗಿರುತ್ತೆ. ಸೊ ಅದನ್ನು ಏನು ಮಾಡ್ಕೊಳ್ತೀರಾ ಅಂತಂದರೆ, ಈ ಒಂದು ಸಂಖ್ಯೆಗಳನ್ನ ಸೊ ಈ ರೀತಿಯಾಗಿ ಬರ್ಕೊಳ್ಬೇಕು ನಾವು ಇವಾಗ. ಸೊ ನೋಡಿ, ಇಲ್ಲಿ 11 × 11 ಇದೆ. ಸೊ ಇಲ್ಲಿ ನಾನು ಮೊದಲನೇ ಒಂದು 2 ಡಿಜಿಟ್ ನಂಬರ್ 2 ಅಂಕೆ ಸಂಖ್ಯೆ ಇದೆ ಅಲ್ವಾ, ಇದನ್ನು ಹಾಗೆ ಬರ್ಕೊಳ್ತೀನಿ 11ನ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ 11 ಇದೆ. ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ಸಿಂಬಾಲ್ನ ಹಾಗೆ ಬರ್ಕೊಳ್ತೀರಾ. ಸೊ ಈ 11ರಲ್ಲಿ 10 ತೊಗೊಳ್ಬೇಕು. ಈ 11ರಲ್ಲಿ 10 ತೊಗೊಂಡ್ರೆ 10ನ ಬರೀತೀರಾ ಮಲ್ಟಿಪ್ಲಿಕೇಶನ್. ಸೊ ನೆಕ್ಸ್ಟ್ ನೋಡಿ, ಪ್ಲಸ್ ಬರ್ಕೊಳ್ಬೇಕು. ಸೊ ಈ 11ರಲ್ಲಿ 10 ತೆಗೆದುಕೊಂಡಾಗ ಇಲ್ಲಿ 1 ಉಳಿದಿರುತ್ತೆ. ಸೊ ಅದನ್ನು 1 ಬರ್ಕೊಳ್ಬೇಕು. ಸೊ ಮತ್ತೆ ಏನು ಮಾಡ್ತೀರಾ, ಇದಕ್ಕೆ 11ರಿಂದ ಈ 1ಕ್ಕೆ 11ರಿಂದ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಬೇಕು, 11 ಆಗುತ್ತೆ. ಸೊ ಇವಾಗ 11 × 10 110 ಆಗುತ್ತೆ. ಸೊ ನೆಕ್ಸ್ಟ್ 1 × 11 ಇದನ್ನು ಪ್ಲಸ್ ಮಾಡ್ಕೊಳ್ಬೇಕು. ಇವಾಗ 11 ಆಗುತ್ತೆ, ಅಂದರೆ 121 ಆಗುತ್ತೆ. ಈಸಿ ಆಗಿರುತ್ತಲ್ವ, 11 × 11 ಮಾಡಿದ್ರೆ ಸೊ ನಿಮಗೆ 121 ಬರುತ್ತೆ. ಸೊ ಅದೇ ರೀತಿ 12ರ ವರ್ಗ ಸಂಖ್ಯೆ ಯಾವ ರೀತಿ ಕಂಡುಹಿಡಿಯೋದು ಅಂತ ನೋಡೋಣ. 12 × 12 ಬರೀತೀರಾ. ಸೊ ಇಲ್ಲಿಯೂ ಕೂಡ ಇದೇ ರೀತಿ ಮಾಡ್ಕೊಳ್ಬೇಕು ನಾವು. ಇವಾಗ ನಮಗೆ 12 × 10 ಗೊತ್ತಿರುತ್ತೆ, 120 ಅಂತ ಹೇಳಿ. ಸೊ ಇವಾಗ 12 × 10 ಬರ್ಕೊಂಡ್ರೆ ಸೊ ಇದರಲ್ಲಿ 10 ತೊಗೊಂಡಿದ್ದೀರಾ, ಈ 12ರಲ್ಲಿ 10 ತೊಗೊಂಡಿದ್ದೀರಾ. ಸೊ ಇವಾಗ ಎಷ್ಟು ಉಳಿಯುತ್ತೆ, 2 ಉಳಿಯುತ್ತೆ. ಸೊ ನೀವು 12ರ ವರ್ಗ ಸಂಖ್ಯೆ ಕಂಡುಹಿಡಿತಾ ಇರೋದು ಅಂದ್ರೆ ಸೊ ಇಲ್ಲಿ ಇದಕ್ಕೆ ಮತ್ತೆ 12ರಿಂದ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಬೇಕು. ಮೇಲೆ ಕೂಡ ಯಾವ ರೀತಿ 11ರಿಂದ ಮಾಡಿದ್ರಲ್ಲ, ಸೊ ಇಲ್ಲಿ 12ರಿಂದ ಮಾಡ್ಕೊಳ್ಬೇಕು. ಸೊ ನಿಮಗೆ ಗೊತ್ತು, 12 × 10 120 ಆಗುತ್ತೆ. ಹಾಗೆ 2 × 22 ಮಾಡಿದ್ರೆ 12 × 2 ಮಾಡಿದ್ರೆ ನಿಮಗೆ 24 ಬರುತ್ತೆ. ಸೊ ಇದನ್ನು ಆ್ಯಡ್ ಮಾಡಿದರೆ ಕೂಡಿಸಿದ್ರೆ 144 ಬರುತ್ತೆ. ಸೊ ಈಸಿ ಆಗಿರುತ್ತೆ. ಹಾಗೆ 13ರ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯೋದು, 13 × 13. ಸೊ ಇಲ್ಲಿಯೂ ಕೂಡ ನೀವು 13 ಸೇಮ್ ಬರ್ಕೊಳ್ತೀರಾ. ಹಾಗೆ ಈ 13ರಲ್ಲಿ 10 ತೊಗೊಳ್ತೀರಾ, 10. ಸೊ ಎಷ್ಟು ಉಳಿಯುತ್ತೆ, ಅವಾಗ 3 ಉಳಿಯುತ್ತೆ. ಇದರಲ್ಲಿ 3 ಉಳಿಯುತ್ತೆ. ಸೊ ಅವಾಗ 3 ಬರ್ಕೊಳ್ತೀರಾ. ಮತ್ತು ಇವಾಗ 13ರ ವರ್ಗ ಸಂಖ್ಯೆ ಕಂಡುಹಿಡಿತಿದ್ದೀರಾ. ಸೊ ಹೀಗಾಗಿ 13 ಬರ್ಕೊಳ್ತೀರಾ. ಸೊ ಇವಾಗ 13 10 ಎಷ್ಟು, 130. ಸೊ ಇವಾಗ 13 × 3 ಸೊ 39 ಆಗುತ್ತೆ. ಸೊ ಇವಾಗ ಇದನ್ನು 2 ಸೇರಿ ಬರೆದ್ರೆ 169 ಆಗುತ್ತೆ. ಸೊ ಈಸಿಯಾಗಿ ಈ ಮೆಥಡ್ ಮೂಲಕ ನಾವು ವರ್ಗ ಸಂಖ್ಯೆನ ಕಂಡುಹಿಡಿಯಬಹುದು. ಹಾಗೆ 14ರ ವರ್ಗ ಸಂಖ್ಯೆ ನೋಡಿ. ಸೊ ಇದನ್ನು 14 × 14 ಬರೀತೀರಾ. ಸೊ ಇದನ್ನು ಕೂಡ ಸೊ ಇದನ್ನು 14 ಬರ್ಕೊಳ್ತೀರಾ, 14ನ. ಸೊ ಈ 14ರಲ್ಲಿ 10ನ್ನು ತೆಗೆದುಕೊಳ್ಬೇಕು, ಅಂದರೆ ಇದಕ್ಕೆ ಗುಣಾಕಾರ ಮಾಡ್ಕೊಳ್ಬೇಕು ಈ 14ಕ್ಕೆ.
ಸೊ ಇದರಲ್ಲಿ 10 ತೆಗೆದುಕೊಳ್ಬೇಕು. ಹಾಗೆ ಇದರಲ್ಲಿ 4 ಉಳಿಯುತ್ತೆ, 4. ಸೊ ಮತ್ತು ಇವಾಗ ನೀವು 14ರ ವರ್ಗ ಸಂಖ್ಯೆ ಕಂಡುಹಿಡಿತೀರಾ ಅಂದರೆ ಇಲ್ಲಿ 14 ಮಾಡ್ಕೊಳ್ಬೇಕು. ಸೊ ಇವಾಗ 14 ಇಂಟು 10 140 ಆಗುತ್ತೆ. ಹಾಗೆ 14 ಇಂಟು 4 ಸೊ 56 ಆಗುತ್ತೆ. 14 4 56. ಸೊ ಇದನ್ನು ಎರಡು ಸೇರಿ ಬರೆದ್ರೆ 140 ಪ್ಲಸ್ 56 ಬರೆದ್ರೆ 196 ಆಗುತ್ತೆ. ಸೊ ಇದೇ ರೀತಿ 15ರ ವರ್ಗ ಸಂಖ್ಯೆ. ಸೊ ಇದನ್ನು 15 ಇಂಟು 15 ಬರಿತೀರಾ. ಸೊ ಇಲ್ಲಿಯೂ ಕೂಡ ನೀವು 15 ಇಂಟು ಈ 15ರಲ್ಲಿ 10 ತಗೊಳ್ಬೇಕು. ಸೊ ಆವಾಗ 5 ಉಳಿಯುತ್ತೆ. ಸೊ ನೀವು 15ರ ವರ್ಗ ಸಂಖ್ಯೆ ಕಂಡುಹಿಡಿತೀರಾ. ಸೊ ಹೀಗಾಗಿ ಇದಕ್ಕೆ 15 ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಬೇಕು. ಸೊ ಇವಾಗ 15 ಇಂಟು 10 150 ಆಗುತ್ತೆ, ಪ್ಲಸ್ 15 ಇಂಟು 5 75 ಆಗುತ್ತೆ. ಸೊ ಇದನ್ನು ಸೇರಿ ಬರೆದ್ರೆ 225 ಆಗುತ್ತೆ. ಸೊ ಯಾವುದೇ ಒಂದು ದೊಡ್ಡ ಸಂಖ್ಯೆನ ಕೊಟ್ಟಾಗ ಈ ರೀತಿ ನಾವು ಈಸಿಯಾಗಿರುವಂತಹ ಮೆಥಡ್ಗಳ ಮೂಲಕ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಬೋದು. ಎಸ್ ಹಾಗಿದ್ರೆ 16, 17, 18ರ ವರ್ಗ ಸಂಖ್ಯೆ, 16, 17, 18, 19 ಹಾಗೆ 20ರ ವರ್ಗ ಸಂಖ್ಯೆಯನ್ನು ಕಂಡುಹಿಡಿದಾಗ ಯಾವ ರೀತಿ ಅದರ ಉತ್ತರ ಬರುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.